ಚರ್ಚೆ ಮಾಡ್ತಾ ಇದ್ವಿ ಅಶ್ವಿನ್ ಆಗ್ಲೇ ಹೇಳ್ತಾ ಇದ್ವಿ ಒಂದು ವಿಚಾರ ನಾಗರಾಜ್ ಅವರೇ ಬಿಹೇವಿಯರ್ ತಪ್ಪನ್ನ ಅವರು ಒಪ್ಕೊಳ್ಳಿಕ್ಕೆ ಹೇಳಿ ಅನಂತರ ನಿಮಗೆ ಅವಕಾಶ ಕೆಲಸ ಮಾಡಿದ್ರು ಈ ಬಿಲ್ಲಿನ ಬಗ್ಗೆ ವಿಚಾರಗಳು ಗೊತ್ತಿಲ್ಲ ನಾಗರಾಜ್ ದಯವಿಟ್ಟು ನಾಗರಾಜ್ ಅವರ ಮೈಕ್ ಅನ್ನು ಮ್ಯೂಟ್ ಮಾಡಿ ದಯವಿಟ್ಟು ಮ್ಯೂಟ್ ಮಾಡಿ ಅವರು ಮಾತಾಡಿದ್ದು ಹೊರಗೆ ಕೇಳಿಸೋದೇ ಬೇಡ ದಯವಿಟ್ಟು ಮ್ಯೂಟ್ ಮಾಡಿ ಅಶ್ವಿನ್ ಮ್ಯೂಟ್ ಆಗಿದೆ ನಿಮ್ಮ ಮೈಕ್ ಮ್ಯೂಟ್ ಆಗಿದೆ ನೀವು ಎಷ್ಟು ಬೇಕಾದ್ರೂ ಮಾತಾಡಿ ನೀವು ಮಾತಾಡಿದ್ದು ಕೇಳಿಸೋದೇ ಇಲ್ಲ ಬೇಡ ಬಿಡಿ ಬಾರಿ ಬಜೆಟ್ ನ ಮಂಡಿಸಿದಂತ ಸೀಸನ್ಡ್ ಪೊಲಿಟಿಷಿಯನ್ ಸರ್ ಮಾನ್ಯ ಸಿದ್ದರಾಮಣ್ಣ ಅವರು ತುಂಬಾ ಯಂಗ್ ಪೊಲಿಟಿಷಿಯನ್ ಅಲ್ಲ ಸೀಸನ್ಡ್ ಪೊಲಿಟಿಷಿಯನ್ 16 ಬಾರಿ ಬಜೆಟ್ ಮಂಡಿಸಂತವ್ರು ಹೇಗೆ ಗವರ್ನರ್ ಜೊತೆ ಪ್ರೀತಿ ವಿಶ್ವಾಸ ಹೇಗೆ ಅವ್ರನ್ನ ಒಂದು ವಿಶ್ವಾಸಕ್ಕೆ ತಗೋಬೇಕು ಅಂತ ಕಾನೂನು ಸಂಸದೀಯ ಸಚಿವರಾದಂತ HK ಪಾಟೀಲ್ ಅವರನ್ನ ಕರೆದು ಅವ್ರ ಜೊತೆ ಮಾತಾಡ್ತಾರೆ ನಿಮ್ಗಳಿಗೆ ಉಭಯ ಸದನಗಳಿಗೆ ಮುಜುಗರ ಆಗಬಾರ್ದು ಎಷ್ಟು ಬಾಯ್ ಮಾಡ್ಕೊಂಡ್ರಿ ಏನು ಉಪಯೋಗ ಇಲ್ಲ ಮ್ಯೂಟ್ ಆಗಿದೆ ಅಂತ ಹೇಳಿ ಹೊರಟಂತ ಅವ್ರನ್ನ ನೀವು ಮುತ್ತಿಗೆ ಹಾಕ್ಲಿಕ್ಕೆ ಹೋಗ್ತೀರಾ ಅದಲ್ಲದೆ ಲೋಕಭವನಕ್ಕೆ ಮುತ್ತಿಗೆ ಹಾಕಕ್ ಹೋಗ್ತೀರಾ ನಿಮ್ಮ ಆಡಿಯೋ ಕೇಳ್ತಿಲ್ಲ ನಾಗರಾಜ್ ಅಂತವ್ರನ್ನ ಕರ್ಸಿ ಕಾಫಿ ಟೀ ಕೊಟ್ಟು ನೀವು ಇದನ್ನ ವಿಧೇಯಕ ದ್ವೇಷ ಭಾಷಣವನ್ನ ನೀವು ಸರಿಯಾಗಿ ನೀವು ರಿವೈಸ್ ಮಾಡಲಿಲ್ಲ ಅಂದ್ರೆ ನಾನು ರಾಷ್ಟ್ರಪತಿ ಕಳಿಸ್ತೀನಿ ಅಂತ ಕೇಳಿ ಹಂಸರಾಜ ಭಾರದ್ವಾಜ ಗೋಮಾಂಸ ನಿಷೇಧ ಕಾಯ್ದೆಗೆ ಹೇಗೆ ತಗೊಂಡ್ರು ರಾಜ್ಯಪಾಲರು ತಗೊಂಡಿದ್ದಾರೆ ಒಂದು ನಿಮಿಷ ಅಶ್ವಿನ್ ಪ್ಲೀಸ್ ನಾಣಯ್ಯ ಸರ್ ಈಗ ಕಾನೂನಿನ ದುರ್ಬಳಕೆಯಾಗಬಹುದು ಅನ್ನೋ ಕಾರಣಕ್ಕಾಗಿ ಕಾನೂನನ್ನ ಮಾಡದೇ ಇರೋದಕ್ಕೆ ಸಾಧ್ಯ ಆಗಲ್ಲ ನೀವು ಈಗ ಡೊಮೆಸ್ಟಿಕ್ ವೈಲೆನ್ಸ್ ಕೇಸು ಕಾನೂನಿನ ದುರ್ಬಳಕೆ ಆಗುತ್ತೆ ಅಟ್ರಾಸಿಟಿ ಕೇಸು ಕಾನೂನಿನ ದುರ್ಬಳಕೆ ಆಗುತ್ತೆ ಇಲ್ಲೂ ಕಾನೂನಿನ ದುರ್ಬಳಕೆ ಆಗಬಹುದು ಹಾಗಂತ ಕಾನೂನು ಮಾಡದೇ ಇದ್ದರೆ ಲಾ ಅಂಡ್ ಆರ್ಡರ್ಗೆ ಪ್ರಾಬ್ಲಮ್ ಆಗುತ್ತೆ ಸೊ ಕಾನೂನು ಮಾಡಬೇಕಾದಂಥ ಅಗತ್ಯ ಇತ್ತು ರಾಜ್ಯಕ್ಕೆ ದ್ವೇಷ ಭಾಷಣದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಅನೇಕ ಸಂದರ್ಭದಲ್ಲಿ ದ್ವೇಷ ಭಾಷಣದ ವಿಚಾರದಲ್ಲಿ ನಿರ್ದೇಶನವನ್ನು ಕೊಟ್ಟಿದೆ ಸರ್ಕಾರಗಳಿಗೆ ಆ ಕಾರಣಕ್ಕಾಗಿ ಮಾಡಿದ್ದೀವಿ ಅಂತ ಹೌದು ಇದು ಕ್ಲಿಯರ್ ನಾನು ಆಗಲೇ ಹೇಳಿದಂಗೆ ಈ ಹೊಸ ಕಾನೂನಿನ ಅವಶ್ಯಕತೆ ಇರಲಿಲ್ಲ ಈಗ IPC BNS ಆ್ಯಕ್ಟ್ಗಳಲ್ಲಿ ಅದನ್ನು ಇದೆ ಅದನ್ನೇ ಬೇಕಾದ್ರೆ ಸಡನ್ ಮಾಡಿಫಿಕೇಷನ್ ಮಾಡ್ಕೊಂಡು ನಾವು ಹೋಗ್ಬೋದಿತ್ತು ಹೊಸ ಕಾನೂನು ಅಂತಂದರೆ ಅದಕ್ಕೆ ವಿವರಗಳು ಎಷ್ಟು ಬರ್ತವೆ ಅಂತ ಹೇಳಿದರೆ ಅದೇ ನಾನು ಈಗಾಗಲೇ ಹೇಳಿದ್ನಲ್ಲ ಇದರಲ್ಲಿ ಏನಾಗ್ತದೆ ಅಂದರೆ ಪೊಲಿಟಿಕಲ್ ಡಿಫ್ರೆನ್ಸಸ್ ಜನರಲ್ಲಿ ಇರಬಹುದು ಈಗ ಪರ್ಸನಲ್ ಡೆವಲಪ್ಮೆಂಟು ಸ್ಟಾರ್ಟ್ ಆಗ್ತದೆ ಆ ರೀತಿ ಬಂದಾಗ ಕೊನೆಗೊಳ್ಳೋದು ಎಲ್ಲಿಂದ ಯಾರಿಗೆ ರಕ್ಷಣೆ ಯಾವ ಕೊಡ್ಬೋದು ಈ ಕಾರಣಗಳಿಂದಾಗಿ ಇದನ್ನು ತರುವುದು ಸೂಕ್ತ ಅಲ್ಲ ಅಂತ ಹೇಳೋದನ್ನು ನಾವು ರಾಜ್ಯಪಾಲರ ಹತ್ರ ಭೇಟಿ ಮಾಡಿ ನಾವು ಅದರ ವಕೀಲ ಸಂಘದ ಅಧ್ಯಕ್ಷರು ಎಲ್ಲ ನಾವೆಲ್ಲ ಹೋಗಿ ಸರ್ ವಾಕ್ ಸ್ವಾತಂತ್ರ್ಯಕ್ಕೆ ಲಿಮಿಟೇಷನ್ಗಳು ಇದಾವೆ ವಾಕ್ ಸ್ವಾತಂತ್ರ್ಯ ಇದೆ ಬಟ್ ಅಬ್ಸಲ್ಯೂಟ್ ಅಲ್ಲ ಅದಕ್ಕೆ ಲಿಮಿಟೇಷನ್ಗಳು ಅದೇ ಅದನ್ನು ಲಿಮಿಟೇಷನ್ ಅನ್ವಯ ನಾವು ಕಾನೂನು ಮಾಡಿದ್ದೀವಿ ಅಷ್ಟೇ ಅದಕ್ಕೆ ಕಾನೂನಲ್ಲಿ ಇದೆ ಈಗಾಗಲೇ ಇದೆ ಅದನ್ನು ಕೆಲವು ಮಾಡಿಫಿಕೇಶನ್ ಬೇಕಾದ್ರೆ ಮಾಡ್ಕೊಳ್ಬೋದು ರಾಜ್ಯ ಸೆಂಟ್ರಲ್ ಆ್ಯಕ್ಟಲ್ಲಿ ಇದೆ ಈಗಾಗಲೇ ನಾನು ಈ ಪ್ರಶ್ನೆಯನ್ನು ನಾಗರಾಜ್ ಯಾದವ್ ಅವರು ಮುಂದಿಡ್ತೀನಿ ನಾಗರಾಜ್ ಯಾದವ್ ಅವರೇ ಕರೆಕ್ಟ್ ಆಗಿ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ತಾವು ನರೇಗಾ ಡಿಸ್ಕಷನ್ ಮಾಡಿದಂಥ ಸಂದರ್ಭದಲ್ಲಿ ತಾವು ಒಂದು ಮಾತು ಹೇಳಿದ್ರಿ ನರೇಗಾದಲ್ಲಿ ಇದ್ದಂಥ ನಿಯಮಗಳನ್ನು ಬದಲಾವಣೆ ಮಾಡಬಹುದಿತ್ತು ಆದರೆ ಅದನ್ನು ಕಾನೂನನ್ನೇ ತೆಗೆದುಬಿಟ್ಟು ಅಥವಾ ಆ್ಯಕ್ಟನ್ನೇ ತೆಗೆದು ಹೊಸದಾಗಿ ತಂದರು ಇಲ್ಲೂ ಕಾನೂನನ್ನು ಪ್ರಬಲಗೊಳಿಸಿ ಅಂತ ಒತ್ತಾಯ ಮಾಡಬಹುದಿತ್ತು ಕೇಂದ್ರ ಸರ್ಕಾರಕ್ಕೆ ನೀವು ಪ್ರತ್ಯೇಕವಾದಂತ ಕಾನೂನು ಮಾಡಬೇಕಾದಂತ ಅಗತ್ಯ ಇರಲಿಲ್ಲ ನೀವು ಮಾತಾಡಿದ್ರು ನಿಮ್ಮ ಸ್ವೀಕಾರ ಮಾಡ್ತೀವಿ ನೀವು ಕೇಳಿದ ಪ್ರಶ್ನೆ ವ್ಯಾಲಿಡ್ ಆದರೆ ಮೂಲತಃವಾಗಿ ನರೇಗಾ ಮತ್ತು VBG ರಾಮ್ಜಿ ತಂದ್ರಲ್ಲ ಮೂಲದ ಸಮಸ್ಯೆ ಏನಂದ್ರೆ ಮನಸ್ಥಿತಿಯ ಸಮಸ್ಯೆ ಏನಂದ್ರೆ ಮಹಾತ್ಮ ಗಾಂಧಿ ಶಾಂತಿದೂತ ವಿಶ್ವ ವಿರೋಧ ಮಾಡಲಿಕ್ಕೆ ಕಾರಣಗಳು ಹೇಳಿದೆ ವಿರೋಧ ಮಾಡಲಿಕ್ಕೆ ಮೊದಲ ಕಾರಣ ಅದು ಮಹಾತ್ಮ ದಯವಿಟ್ಟು ಅಶ್ವಿನ್ ಅವರ ಮೈಕ್ ಅನ್ನು ಮ್ಯೂಟ್ ಮಾಡಿ ಅನಿಲ್ ದಯವಿಟ್ಟು ಅಶ್ವಿನ್ ಮೈಕ್ ಅನ್ನು ಮ್ಯೂಟ್ ಮಾಡಿ ಹೇಳೋದು ನಾವು ಈ ವಿಚಾರ ನರೇಗಾ ಕಂಪೇರ್ ಮಾಡಿದ ಕೇಳ್ತಾ ಇದ್ದೀನಿ ನರೇಗಾದಲ್ಲಿ ನಾವೇ ಹೇಳ್ತಾ ಇದ್ವಿ ನಾವೇನ್ ಗೊತ್ತಾ ಹೇಳಿದ್ವಾಗ ನರೇಗಾದಲ್ಲಿ ಇರ್ತಕ್ಕಂಥ ವಿಚಾರಗಳನ್ನ ನೀವು ಒಂದು ಅಮೆಂಡ್ಮೆಂಟ್ ತಂದು ಮಾಡ್ಕೋಬಹುದಾಯ್ತು ನಾವು ಹೇಳಿದ್ವಿ ಅದನ್ನ ನೀವು ಹೇಳ್ತಾ ಇದ್ದೀರಿ ಈಗ ನನ್ನ ಮೂಲತಃ ಪ್ರಶ್ನೆ ಇರೋದು ಯಾಕಂದ್ರೆ ಮಹಾತ್ಮ ಗಾಂಧಿ ಹೆಸರು ಕಿತ್ತೋಗುತ್ತೆ ಯಾಕೆ ನಾವು ಅಪೋಸ್ ಮಾಡ್ತಾ ಇದ್ವಿ ಅನ್ನೋದಕ್ಕೆ ಹೇಳಿದೆ ನಾನು ಇಲ್ಲಿ ಅವ್ರು ಅಪೋಸ್ ಮಾಡ್ಲಿಕ್ಕೆ ವ್ಯಾಲಿಡ್ ಕಾರಣಗಳಿಲ್ಲ ನಾನು ಕೇಳಿದೆ ಈ ಬಿಲ್ ಯಾವ ಉದ್ದೇಶಕ್ಕೆ ತಂದಿದ್ದೀವಿ ಅಂತಂದ್ರೆ ಈ ವಿಧೇಯಕ ವ್ಯಕ್ತಿಯ ಧ್ವನಿಯನ್ನು ಅಡಿಸಿಕೊಳ್ಳಲ್ಲ ತಿಳ್ಕೊಳ್ಳಿ ಈ ವಿಧೇಯಕ ಕೇಳಿ ಹೌದು ನೀವು ನ್ಯಾಯಸಮ್ಮತವಾಗಿ ಮಾತಾಡಬೇಕು ನೋಡಿ ನ್ಯಾಯಸಮ್ಮತ ಮಾಡಿ ಕೇಳ್ಕೊಳ್ಳಿ ಈ ವಿಧೇಯಕವು ಹಿಂಸೆಯನ್ನು ತಡೆಗಟ್ಟುತ್ತದೆ ಈ ವಿಧೇಯಕವು
ಈ ವಿಧೇಯಕವು ಪ್ರಜಾತಂತ್ರವನ್ನು ಸದೃಢಗೊಳಿಸುತ್ತದೆ. ಅಲ್ಲ, ಅದು ಈ ವಿಧೇಯಕ ಏನಾದ್ರು ನೋಡಿ ಬರಿಬೋದು, ಭಾರತ, ನಾಗರಾಜ್ ನಾನು ಹೇಳ್ತೇನೆ ಕೇಳಿ, ಏನಾದ್ರು ಕೇಳಿ, ಬರಿಬೋದು. ಪರಿಕಲ್ಪನೆಯನ್ನು ವಾಸ್ತವ ಏನು ಅಂತ ಸದೃಢಗೊಳಿಸುತ್ತದೆ. ವಾಸ್ತವ ಏನು ಅಂತ ನೋಡಿ, ಮುಖ್ಯ. ಕೇಳಿ, ವಾಕ್ ಸ್ವಾತಂತ್ರ್ಯವನ್ನು ಎಂದೂ ಕೂಡ ನಾಳೆ ಕಡಿತಗೊಳಿಸುವುದಿಲ್ಲ. ನನ್ನನ್ನು ಸೇರಿಸಿ ಕೇಸ್ ಹಾಕಬಹುದು ನಾಗರಾಜ್ ಯಾದವ್ ಅವರೇ. ನೀವು ಮಾತಾಡದೇ ಇದ್ರೆ ನಾನು ಮಾತನಾಡಿದಾಗ ನಾನು ನಾಳೆ ಯಾವುದೋ ಒಂದು ಸುದ್ದಿಯನ್ನು ಓದೋ ಸಂದರ್ಭದಲ್ಲಿ ಔರಂಗಜೇಬನ ಕ್ರೌರ್ಯದ ಬಗ್ಗೆ ಮಾತನಾಡ್ತೀನಿ. ಸತ್ಯ ಇದ್ರೆ ಮಾತಾಡಬೇಕು, ವ್ಯಕ್ತಿಯ ದಾಖಲೆಗಳೇ ಮಾತಾಡಬೇಕು. ವಿರುದ್ಧ ನಾನು ಮಾತನಾಡಿದ್ರೆ ನನ್ನ ಮೇಲೆ ಕೇಸ್ ಹಾಕ್ಬೋದು. ಸುಳ್ಳುನ ಮಾಡಿ ಕೋಮು ಗಲಭೆ ಮಾಡ್ಲಿಕ್ಕಾದ್ರೆ ನಿಮಗೆ ಕೇಸ್ ಆಗ್ತದೆ. ನೀವು ಆಲೋಚನೆ ಮಾಡುವಾಗ ಒಂದ್ ನಿಮಿಷ ಸರ್, ಇತಿಹಾಸದ ಟಿಪ್ಪು ಸುಲ್ತಾನು ಮಲ್ಬಾರ್ ಅಲ್ಲಿ ಕ್ರೌರ್ಯ ಮಾಡಿದ ಅಂತ ನಾನು ಹೇಳಿದ್ರೆ, ಕೊಡಗಿನಲ್ಲಿ ಕ್ರೌರ್ಯ ಮಾಡಿದ ಅಂತ ಹೇಳಿದ್ರೆ ನೀವು ನನ್ನ ದಾಖಲೆ ಮೇಲೆ ಕೇಸ್ ಹಾಕ್ಬೋದು. ನೀವು ಪರಿಪಾಲನೆ ನನ್ನ ಮೇಲೆ ಕೇಸ್ ಹಾಕ್ಬೋದು. ನೀವು ಕಾನೂನ ನೋಡಿ ಸುಮ್ಮನೆ ಕೇಸ್ ಹಾಕಲ್ಲ. ಅಲ್ಲ, ನೀವು ನಾನು ಇತಿಹಾಸದ ಸತ್ಯವನ್ನ ಹೇಳಿದ್ರೆ ನನ್ನ ಮೇಲೇನೂ ಕೇಸ್ ಹಾಕಬಹುದು. ಹಾಕಲ್ಲ. ಯಾಕೆ ಹೇಳ್ತೀನಿ ಹಾಕ್ಬೋದು. ಹೇಳ್ತೀನಿ ಕೇಳಿ, ಅವಕಾಶ ಇದೆ. ಯಾವ ಏನ್ ಹೇಳ್ತೀನಿ ಕೇಳಿ. ವ್ಯಕ್ತಿ ಕೇಸ್ ಕೊಡ್ತಾನೆ. ನೀವು ಮಾತಾಡುವಾಗ, ನೀವು ವಿಶ್ಲೇಷಣೆ ಮಾಡುವಾಗ, ನೀವು ವಿಚಾರ ಹೇಳುವಾಗ ನಿಮ್ಮ ಹತ್ರ ಸೂಕ್ತ ದಾಖಲೆಗಳು ಇರಬೇಕಾಗ್ತದೆ. ಯು ಟು ಅಡ್ವೊಕೇಟ್ ಓನ್ಲಿ ದ ಟ್ರೂತ್. ಯು ಕ್ಯಾನಾಟ್ ಅಡ್ವೊಕೇಟ್ ದ ಡ್ರೀಮ್ ಪ್ರಾಜೆಕ್ಟ್ ಆಫ್ ಇಟ್. ಒಂದ್ ನಿಮಿಷ, ಯಾವುದೇ ವ್ಯಕ್ತಿ, ಗುಂಪು, ಸಂಸ್ಥೆಯ ವಿರುದ್ಧ ದ್ವೇಷದ ಭಾಷಣ ಅಪರಾಧ. ಹೌದು, ನಾನು ನಾಳೆ ದ್ವೇಷ ಮಾಡಬಾರದು. ನಾಳೆ ನೀವು ದ್ವೇಷ ಮಾಡಂಗಿಲ್ಲ. ಒಂದ್ ನಿಮಿಷ, ನೀವು ದ್ವೇಷ ಮಾಡಲ್ಲ. ಇತಿಹಾಸದ ಬಗ್ಗೆ ವಿಶ್ಲೇಷಣೆ ಮಾಡಬಹುದು. ಇತಿಹಾಸದ ಬಗ್ಗೆ ವಿಶ್ಲೇಷಣೆ ಮಾಡಬಹುದು. ಟಿಪ್ಪು ಸುಲ್ತಾನ್ ದೇವಟ್ಟಿ ಪರಂಬಲ್ಲಿ ದ್ವೇಷ ಕಾಡ್ತಕ್ಕಂಥ ಕೊಡವರಿಗೆ ವಿಷ ಹಾಕಿ ಕೊಂದ ಅಂತ ನಾನು ಹೇಳ್ತೀನಿ. ಸಮಾಜವನ್ನ ವಿಷ ಹಾಕಿ ಕೊಂದ ಅಂತ ನಾನು ಹೇಳ್ತೀನಿ. ಧರ್ಮದ ಹೆಸರಲ್ಲಿ ಟಿಪ್ಪು ಸುಲ್ತಾನ್ ಉಪಯೋಗಿಸಿಕೊಂಡು ಹಿಂದೂ ಟಿಪ್ಪು ಸುಲ್ತಾನ್ ಇತಿಹಾಸ ಇಟ್ಕೊಂಡು ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸಿದ್ರೆ ನಿಮ್ಮ ಮೇಲೆ ಕೇಸ್ ಆಗಲ್ಲ. ನಾಣಯ್ಯ ಸರ್, ನಾನು ಇತಿಹಾಸದ ಸತ್ಯವನ್ನು ಹೇಳೋದಕ್ಕೆ ಹೊಡ್ತೀನಿ ಅಂತ ಅನ್ಕೊಳ್ಳೋಣ. ಇತಿಹಾಸದ ಸತ್ಯಕ್ಕೆ ಎರಡು ಆಯಾಮ ಇರುತ್ತೆ. ಕ್ರೂರಿ ಅಂತಾನೂ ಹೇಳಬಹುದು, ಧರ್ಮ ಸಹಿಷ್ಣು ಅಂತಾನೂ ಹೇಳಬಹುದು ಯಾವುದೋ ಒಬ್ಬ ರಾಜನನ್ನ. ನಾನು ಕ್ರೂರಿ ಅಂತ ಹೇಳಿದೆ, ನಾಳೆ ನನ್ನ ಮೇಲೇನೂ ಕೇಸ್ ಹಾಕೋದಕ್ಕೆ ಅವಕಾಶ ಇದೆ ತಾನೇ ಇದರಲ್ಲಿ? ವ್ಯಕ್ತಿಯ ವಿರುದ್ಧ ನಾನು ದ್ವೇಷ ಭಾಷಣ ಮಾಡಿದೆ ಅಂತ ಕೇಸ್ ಹಾಕೋದಕ್ಕೆ ಅವಕಾಶ ಇದೆ ತಾನೇ ಇದರಲ್ಲಿ? ಇದು ಬರ್ತದೆ, ಇದರಲ್ಲಿ ಬರ್ತದೆ. ಈಗಿರೋದ್ರಲ್ಲಿ ಅಮೆಂಡ್ಮೆಂಟಲ್ಲಿ ಅದು ಬರ್ತದೆ. ಅದಕ್ಕೆ ನಾನು ಆಗಲೇ ಹೇಳಿದೆ, ಪಬ್ಲಿಕ್ ಸ್ಪೀಚ್ ಮಾಡಿದಾಗ ಕೆಲವು ಸತಿ ಈ ವೇಷ ಭಾಷಣಗಳು ಇವೆಲ್ಲ ನಡೀತಾ ಇರ್ತವೆ. ಅದನ್ನು ಹಾಗೆ ಬಿಟ್ಟರೆ ಅದು ಇನ್ನೂ ಬೆಳೀತಾ ಇರ್ತದೆ ಉದ್ದ. ಅದಕ್ಕೆ ಒಂದು ಕಡೆ ಪೊಲೀಸ್ನವರು ನಾನು ಕರ್ಕೊಂಡು ಬಂದು ಎನ್ಕ್ವೈರಿ ಮಾಡಿ ಏನಪ್ಪ ಅಂಥೇಳಿ, ಅದು ನಾನು ಹೇಳಿದೆನಲ್ಲ, ಮಿನಿಮಮ್ ಶಿಕ್ಷೆನೇ 3 ವರ್ಷ, 50,000 ರೂಪಾಯಿ ದಂಡ ಅಂಥೇಳಿ. ಇದರಿಂದ ಏನಾಗ್ತದೆ, ಮತ್ತು ಪುನಃ ಜಾಸ್ತಿ ಬೆಳೀತದೆ ಹೊರತು ಕಮ್ಮಿ ಆಗಲಿಕ್ಕೆ ಆಗೋದು ಸಾಧ್ಯತೆ ಕಮ್ಮಿ. ಅಲ್ಲ, ಕಾಂಗ್ರೆಸ್ನವ್ರು ಮಾಡಿದರು, ಇವ್ರ ಮಾತ್ರ ನಾನು ಅದಕ್ಕೆ ಹೋಗ್ತಾ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ ನನಗೆ. ನಾನು ಹೇಳಿದ್ರೆ ಇಂಥ ಕಾನೂನನ್ನು ಮುಂದೆ ತಂದರೆ ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಸಮಸ್ಯೆ ತರುತ್ತೆ ಅಂತ ಹೇಳ್ತಾ ಇರುತ್ತೆ. ಅದೇ ಆ ಉದ್ದೇಶದಿಂದ ಮಾತ್ರ ನಾಳೆ ಮಾತಾಡಬೇಕಾದ್ರೆ ಯೋಚನೆ ಮಾಡಬೇಕಾಗುತ್ತೆ. ಭಾಷೆ ಹಿಡಿತಾ ಇರಬೇಕು. ಇನ್ನೊಂದು ಧರ್ಮ ಭಾಷೆಯ ಹಿಡಿತವನ್ನು ಸರ್ಕಾರ ಡಿಸೈಡ್ ಮಾಡುತ್ತಾ ಸರ್? ಕಾನೂನು ಡಿಸೈಡ್ ಮಾಡಬೇಕು, ಸರ್ಕಾರ ಅಲ್ಲ. ಮೊನ್ನೆ ವಿಕಾಸ್ ಪುತ್ತೂರು ಅಂತ ಬಿಜೆಪಿಯ ನಾಯಕ ಒಂದು ಕಡೆಗೆ ಭಾಷಣ ಹೋಗಬೇಕಿತ್ತು. ಇನ್ನೂ ಇದು ಕಾನೂನಾಗಿ ಬದಲಾಗಿಲ್ಲ, ಪೊಲೀಸ್ ನೋಟಿಸ್ ಕೊಡ್ತಾರೆ, ನೀವು ಅಲ್ಲಿ ಹೋಗಿ ದ್ವೇಷ ಭಾಷಣ ಮಾಡೋ ಸಾಧ್ಯತೆ ಇದೆ, ನೀವು ಹೋಗದಂತೆ ತಡೆಯೋದಕ್ಕೆ ನಮ್ಮ ಕಾನೂನಲ್ಲ. ಹೋಗೋದಕ್ಕಿಂತ ಮೊದಲೇ ತಡೆಯೋದಕ್ಕೆ ಇದರ ಮೇಲೆ ನೋಟಿಸ್ ಕೊಟ್ಟಿರೋದು. ಇದರ ಮೇಲೆ ನೋಟಿಸ್ ನೀವು ಹೇಳಿ. ಅವರು ಈಗ ಈ ಕಾಯ್ದೆಯನ್ನ ಏನ್ ತಂದಿದಾರಲ್ಲ, ಇದು ಮತ್ತೆ ವಾಪಸ್ಸು ತೊಗ್ಲಕ್ ಸಾಮ್ರಾಜ್ಯ, ಹಿಟ್ಲರ್ ಸಾಮ್ರಾಜ್ಯಕ್ಕೆ ತಗೊಂಡು ಹೋಗೋಂಥದಕ್ಕೆ ಇವ್ರು ಪ್ರಯತ್ನ. ಈ ದ್ವೇಷ ಭಾಷಣ ಕಾಯ್ದೆಯನ್ನು ಇವ್ರು ಯಾಕೆ ಹಿಂದೂಗಳ ಮೇಲೆ ಅಷ್ಟೇ ಮಾಡಕ್ ಹೋಗ್ತಾರೆ? ಈಗ 17 ಕೇಳಿ, ಮೊನ್ನೆ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ. 17 ಕಡೆಗಳಲ್ಲಿ ಈ ಸರ್ಕಾರ ಬಂದ ಮೇಲೆ ಪಾಕಿಸ್ತಾನ್ ಜಿಂದಾಬಾದ್, ಬಾಂಗ್ಲಾದೇಶ್ ಜಿಂದಾಬಾದ್ ಕೇಸ್ಗಳು ಬುಕ್ ಆಗಿದೆ. ಈಗ ಇವರು ಯಾರನ್ನ ಮಾಡ್ತಾರೆ ಅವ್ರ ಮೇಲೆ ಯಾವ ದ್ವೇಷ ಭಾಷಣದ್ದು ನೋಟಿಸ್ ಕೊಡೋದಿಲ್ಲ. ಬಿಲ್ ಪಾಸ್ ಮಾಡೋಕ್ಕಿಂತ ಮುಂಚೆ ನಿಮಿಷ, ಇವರು ಈಗಾಗ್ಲೇ ಯಾರು ಭಾಷಣ ಮಾಡಕ್ ಹೋಗುವಂತವ್ರ ಹೆಸರು ಗೊತ್ತಾದ ತಕ್ಷಣ ನಿಷೇಧಾಜ್ಞೆ, ಆ ಜಿಲ್ಲೆಗೆ ಪ್ರವೇಶ ಇಲ್ಲದಾಗ ನಿಷೇಧಾಜ್ಞೆ, ಅವರಿಗೆ ನೋಟಿಸು. ಅಂದ್ರೆ ಇವ್ರು ಯಾರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಈಗ ನಾಗರಾಜ್ ಯಾದವ್ ಅವರೇ, ನಾಳೆ ನೀವು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಹೋಗ್ತೀರಿ ಅಂತ ಅನ್ಕೊಳ್ಳೋಣ. ಹೋಗೋದಕ್ಕಿಂತ ಮೊದಲೇ ನಾಗರಾಜ್ ಯಾದವ್ ಈ ಕಾರ್ಯಕ್ರಮದಲ್ಲಿ ಈ ರೀತಿ ಭಾಷಣ ಮಾಡಬಹುದು ಅಂತ ಇನ್ಸ್ಪೆಕ್ಟರ್ ಅನ್ಕೊಂಡು ನೋಟಿಸ್ ಕೊಟ್ರೆ ಅರ್ಥ ಇದೆಯಾ ಸರ್? ಅದಕ್ಕೆ ಇದರಲ್ಲಿ ಈ ಕಾಯ್ದೆಯಲ್ಲಿ ಅವಕಾಶ ಇದೆ ಅದಕ್ಕೆ ನೋಟಿಸ್ ಕೊಡೋದಕ್ಕೆ. ಪ್ರಿವೆನ್ಷನ್ ನೋಟಿಸ್.
ಯಾವ ವ್ಯಕ್ತಿಯ ಹಿನ್ನೆಲೆ ಏನಿರ್ತದೋ ನೂರಾರು ಏನ್ ಕೇಸುಗಳಾಗಿರ್ತವೋ ವಿಕಾಸ್ ಪುತ್ತೂರ್ಗೆ ಏನ್ ಕೇಳಿ ಹಿನ್ನೆಲೆ ಇದೆ? ಕೇಳಿ ವಿಕಾಸ್ ಪುತ್ತೂರ್ ಮೇಲೆ ಒಂದ್ ಈಗ ಕೇಸ್ ಎಕ್ಸಾಂಪಲ್ ತೋರ್ಸಿ ಹೇಳ್ತೀನಿ. ಪ್ರಮೋದ್ ಮುತಾಲಿಕ್ ಇರ್ತಾರೆ, ಅವ್ರು ಯಾವ ರೀತಿ ಭಾಷಣ ಮಾಡ್ತಾರೆ? ಸೊ ದೇ ಟೇಕ್ ಪ್ರಿವೆಂಟಿವ್ ಮೆಷರ್. ಅವನು ಇಲ್ಲಿ ಹೈದರಾಬಾದ್ ಒಬ್ಬ ಲೀಡರ್ ಬರ್ತಾನೆ, ಮುಸ್ಲಿಂ ಲೀಡರ್. ಪ್ರಮೋದ್ ಹೇಳಿ, ಮುತಾಲಿಕ್ ಇರ್ಲಿ, ಅಕ್ಬರುದ್ದೀನ್ Example, ಓವೈಸಿ, ಅದೇ ಹೇಳ್ತೀನಿ. ವಾಕ್ ಸ್ವಾತಂತ್ರ್ಯ ಎಲ್ರಿಗೂ ಇದೆ. ನೀವು ವಾಕ್ ಮಾತಾಡೋ ಸ್ವಾತಂತ್ರ್ಯ ಇದೆ. ಮೊದಲು ಸೆನ್ಸರ್ ನಾವು ಹೆಂಗಾಗ್ತೀರಿ? ನೋಟಿಸ್ ಕೊಡ್ತೀವಲ್ಲ, ಮಾತಾಡೋ ಮೊದಲು ನಾವು ಸೆನ್ಸರ್ notice ಹೆಂಗಾಗ್ತೀರಿ? ಕೊಡೋದು ಏನಕ್ಕೆ ಗೊತ್ತಾ? ನಿಮಗೆ ವಾರ್ನಿಂಗ್ ಓ, ಕೊಡ್ತೀವಿ, warning. ದ್ವೇಷ ಭಾಷಣ ಮನೇಲಿ ಮಾಡಬಾರ್ದು. ಇರ್ಬೇಕು. ಬಾಯಿ ಮುಚ್ಕೊಂಡು ಮನೇಲಿ ಇರ್ಬೇಕು. ಮನೇಲಿ ಇರ್ಬೇಕು. ಬಾಯಿ ಮುಚ್ಕೊಂಡು ಹೊಟ್ಟೆ ಹಾಕೊಂಡು ಟೇಪ್ ಹಾಕೊಂಡು ಬಾಯಿ ಟೇಪ್ ಹಾಕೊಂಡ್ಬಿಡ್ಬೇಕು. ಇವ್ರಿಗೆ ಯಾರ ಹಿನ್ನೆಲೆ ಸಾವಿರಾರು ಭಾಷೆಗಳನ್ನ ಮಾಡಿ ಸಮಾಜವನ್ನು ಹಿಂದೂ ಮುಸ್ಲಿಂ ಹೊಡಿತಾರೋ ಅಂತವ್ರಿಗೆ ಬ್ಯಾನ್ ಮಾಡೇ ಮಾಡ್ತೀವಿ. ನಾವು ರಾಜಕಾರಣಕ್ಕೆ ಯಾಕೆ ಭಯ ಇವರಿಬ್ಬರಿಗೆ? ಈ ಬಿಲ್ಲಿಂದ ಯಾಕೆ ಭಯ ಇವರಿಗೆ? ಯಾಕೆ ಬಿಜೆಪಿಗೆ ಭಯ? ಯಾಕೆ ಜೆಡಿಎಸ್ಗೆ ಭಯ? ಯಾಕಂದ್ರೆ ಅವ್ರು ಮಾಡೋದೆಲ್ಲ ಕಾನೂನು ಸುವ್ಯವಸ್ಥೆ ಹದಗೆಡ್ತಕ್ಕಂಥ ಕೆಲಸವೇ. ಅವ್ರು ಮಾಡೋದೆಲ್ಲ ಸಮಾಜನ ಒಡೆಯೋದೇ, ಅವ್ರು ಮಾಡೋದೆಲ್ಲ ಸಂವಿಧಾನ ವಿರುದ್ಧವಾಗಿ. ಅದಕ್ಕಾಗಿ ಅವ್ರಿಗೆ ಭಯ, ಅವರಿಗೆ ಭಯ. ನಾಣಯ್ಯ ಅವರೇ, ನಾನು ವೈಯಕ್ತಿಕವಾಗಿ ಕ್ಷಮೆ ಕೇಳ್ತೀನಿ ನಿಮ್ಮ ಹತ್ರ. ನಾನು ಕ್ಷಮಿಸಿ ಅಂತ ಹೇಳ್ತಾ ನಿಮಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತ ಸಮಯ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.